ಎಲ್ಲರಿಗೂ ನಮಸ್ಕಾರ. ಇವತ್ತು ರುಚಿಕರವಾದ ಹೀರೆಕಾಯಿ ಎಣ್ಗಾಯಿ ಪಲ್ಯ ತೋರ್ಸಕತ್ತೀನಿ. ಅದ್ರ ಜೋಡಿ ಒಳ್ಳೆ ಕಾಂಬಿನೇಷನ್ ಅಂದರೆ ನೋಡ್ಬೋದು, ಸಾಫ್ಟ್ಗಿರೋ ಬಿಸಿ ಬಿಸಿ ಜೋಳದ ರೊಟ್ಟಿ. ಒಂದು ತಿನ್ನೋರು 4 ತಿಂತಾರ ಈ ಥರ ಎಣ್ಗಾಯಿ ಪಲ್ಯ ಮಾಡಿದ್ರೆ. ಅಷ್ಟು ರುಚಿಯಾಗಿರ್ತೈತೆ ನೋಡ್ರಿ ಈ ಹೀರೆಕಾಯಿ ಎಣ್ಗಾಯಿ ಪಲ್ಯ. ಹೆಂಗೆ ಮಾಡೋದು ನೋಡೋಣ ಬರ್ರಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ನೋಡಕತ್ತೀರಿ ಫಸ್ಟ್ ಟೈಮ್, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಅನ್ ಆಪ್ಷನ್ನ ಕ್ಲಿಕ್ ಮಾಡಿರಿ, ಲೈಕ್ ಕೊಡ್ರಿ. ಬರೀ ಮಾಡೋಣ್ರಿ. ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ಎಳೆ ಹೀರೆಕಾಯಿ ಬೇಕು, ಬಲ್ತಿದ್ದಿರಬಾರ್ದು. ಎಳೆದು ಫ್ರೆಶ್ ಆಗಿದ್ರೆ ಭಾಳ ಚಲೋ ಆಗ್ತೈತಿ ಅಂತಲೇ ಹೇಳ್ಬೋದು. ಈ ಹೀರೆಕಾಯಿ ಎಣ್ಗಾಯಿ ಪಲ್ಯ, ಬದನೆಕಾಯಿ ಎಣ್ಗಾಯಿ ಪಲ್ಯ ಇವೆಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತ ಅಂದ್ರೆ ಬಿಸಿ ಬಿಸಿ ಜೋಳದ ರೊಟ್ಟಿ. ನೋಡಿದ್ರೆ ಬಾಯಾಗ ನೀರು ಬರ್ತಾವು. ಈ ಥರ ಎಣ್ಗಾಯಿ ಪಲ್ಯ ಮಾಡಿದ್ರೆ ಅನ್ನದ ಜೋಡಿನೂ ಹಚ್ಕೊಂಡು ತಿನ್ಬೋದು. ತುಪ್ಪ, ಅನ್ನ ಮತ್ತು ಸೈಡ್ ಇದನ್ನು ಪಲ್ಯ ಇಟ್ಕೊಂಡು ತಿನ್ಬೋದು. ಬರ್ರಿ, ಈಗ ನಾನು ರೆಡಿ ಮಾಡ್ಕೊಂಡೇನಿ. ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಈ ಥರ ನಾನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೇನಿ. ಎಳೆ ಹೀರೆಕಾಯಿ, ಇದು ಜವಾರಿ ಹೀರೆಕಾಯಿ ನೋಡ್ರಿ, ತುಂಬ ರುಚಿ ಇರ್ತೈತಿ ಇದು. ಈ ಥರ ಕಟ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡೇನಿ. ಈಗ ಬಾಳ್ಗೆಗೆ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಹೀರೆಕಾಯಿನ ಇದ್ರೊಳಗನ ಹುರ್ಕೋಬೇಕು. ಮೆತ್ತಗಾಗೋವರೆಗೂ ಹುರ್ಕೋಬೇಕು, ಅಂದ್ರೆ ಚೆನ್ನಾಗಿರುತ್ತೆ. ಮಸಾಲ ಒಳಗೆ ಬೇಗ ಬೇಯುತ್ತಾ, ಹೀಗಾಗಿ ಮತ್ತು ರುಚಿನೂ ಕೂಡ ಸಖತ್ತಾಗಿರ್ತೈತಿ ಈ ಥರ ಹುರಿಯೋದ್ರಿಂದ. ಹೀಗಾಗಿ ಈಗ ನಾನು ಹೆಚ್ಚಿರೋಂತಹ ಹೀರೆಕಾಯಿನ ಎಣ್ಣೆ ಒಳಗನ ಹಾಕ್ಕೊಂಡು ಹುರಿತೀನಿ. ಈಗ ಒಬ್ಬೊಬ್ಬರು ಒಂದೊಂದು ವಿಧಾನದಾಗ ಈ ಹೀರೆಕಾಯಿ ಎಣ್ಗಾಯಿ ಪಲ್ಯ ಮಾಡ್ತಾರೆ. ನಾನು ಇವತ್ತು ಯಾವ ವಿಧಾನದಾಗ ಮಾಡ್ತೀನಿ ಅನ್ನೋದು ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ಗೊತ್ತಾಗ್ತೈತಿ. ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಮಾಡುವಂತಹ ವಿಧಾನ ನಾನು ಇವತ್ತಿನ ವಿಡಿಯೋದಾಗ ತೋರಿಸ್ತೀನಿ. ತುಂಬ ಚೆನ್ನಾಗಿ ರುಚಿ ಕೊಡ್ತೈತಿ ಅಂತಲೇ ಹೇಳ್ಬೋದು. ಈ ಎಣ್ಗಾಯಿ ಪಲ್ಯ ಎಲ್ಲರೂ ಇಷ್ಟಪಟ್ಟು ತಿನ್ನೋಂಥ ಹೀರೆಕಾಯಿ ಎಣ್ಗಾಯಿ ಪಲ್ಯ ಅಂತಲೇ ಹೇಳ್ಬೋದು. ಜೋಳದ ರೊಟ್ಟಿ ಒಂದು ತಿನ್ನೋರು 4-5 ತಿಂತಾರೆ, ಅಷ್ಟು ರುಚಿಯಾಗಿರ್ತೈತಿ ಪಲ್ಯ ರುಚಿಯಾಗಿದ್ರೆ ರೊಟ್ಟಿ ಕೂಡ ಒಂದು ಹೆಚ್ಚಿಗೆ ಹೋಗ್ತೈತಿ ಅಂತಲೇ ಹೇಳ್ಬೋದು. ಅದಕ್ಕೆ ಪಲ್ಯ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಇದನ್ನು ಮಾಡಿಕೊಟ್ರೆ ತಿನ್ನಲ್ಲ ಅನ್ನೋರು ಕೂಡ ತಿಂತಾರೆ, ಅಷ್ಟು ಚೆನ್ನಾಗಾಗುತ್ತೆ ಇದು. ನೋಡಿರಿ, ಈಗ ಕಲರ್ ನೋಡ್ಬೋದು. ಈ ಥರ ಆಗೋವರೆಗೂ ನಾವು ಚಲೋ ಹೊತ್ನಾಗಿ ಎಣ್ಣೆ ಒಳಗೆ ಹುರ್ಕೋಬೇಕು. ಮೆತ್ತಗಾಗ್ಬಿಟ್ಟಿರ್ತಾವೆ ನೋಡ್ಬೋದು, ಸಾಫ್ಟ್ ಆಗ್ಯಾವು. ಇಷ್ಟಾದ್ರೆ ಸಾಕು. ಈಗ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಒಂದು ಸ್ವಲ್ಪ ಆರಕ್ಕೆ ಬಿಡೋಣ ಅಂತಿದ್ನ. ಗ್ಯಾಸ್ ಆಫ್ ಮಾಡಿಕೊಂಡು ಇನ್ನು ಸ್ವಲ್ಪ ಆರಕ್ಕೆ ಬಿಡ್ತೀನಿ ಇದನ್ನ. ಇದ್ರೊಳಗೆ ತುಂಬಾಕ ಅಂಥೇಳಿ ಮಸಾಲಾನ ರೆಡಿ ಮಾಡ್ಕೊಳ್ಳೋಣಂತ. ಆದಷ್ಟು ಎಳೆದು ಹೀರೆಕಾಯಿ ತೊಗೊಂಡ್ರೆ ರುಚಿ ಚೆನ್ನಾಗಿರುತ್ತೆ. ಮಸಾಲೆಗೆ ಶೇಂಗಾ ಕಾಳನ್ನ ಹುರ್ಕೊಂಡಿದ್ದೆ. ಶೇಂಗಾ ಕಾಳು ಹುರ್ಕೊಂಡು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡಿದ್ದು ನೋಡ್ರಿ. ಇದು ಬರೀ ಶೇಂಗಾ ಅಷ್ಟೇ ಹುರಿದು ಪುಡಿ ಮಾಡಿದಂಥ ಶೇಂಗಾ ಪೌಡ್ರು ಒಂದು ಬಟ್ಲಿಗೆ ಹಾಕ್ಕೊಳಕತ್ತೀನಿ. ಹೀರೆಕಾಯಿ ಒಳಗಡೆ ತುಂಬಾಕಿದು ಸ್ಟಫ್ ಮಾಡಕ್ಕಂಥೇಳಿ ರೆಡಿ ಮಾಡ್ಕೊಳಕತ್ತೀನಿ ಮಸಾಲಾನ. ಶೇಂಗಾ ಪೌಡ್ರನ್ನ ಹಾಕ್ಕೊಂಡಾದ್ಮೇಲೆ ಗುರಾಳ್ ಪೌಡ್ರು, ಇದನ್ನು ನೀವು ಹಾಕಲೇಬೇಕು. ಇದನ್ನು ಸ್ಕಿಪ್ ಮಾಡಬೇಡ್ರಿ, ಇದೇ ರುಚಿ ಕೊಡೋದು. ಗುರಾಳ್ ಪೌಡ್ರು ಮತ್ತು ಶೇಂಗಾ ಪೌಡ್ರ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಆಮೇಲೆ 1/4 ಟೀ ಚಮಚ ಅರಿಶಿನದ ಪೌಡ್ರು ಮತ್ತು ಖಾರದ ಪೌಡ್ರು. ಒಂದು ಸ್ವಲ್ಪ ಖಾರ ಹಾಕ್ಕೊಂಡಿನಿ. ಖಾರ ಇದ್ರೆ ಚೆನ್ನಾಗಿರ್ತೈತಿ ಅಂಥೇಳಿ. ಮತ್ತು ಗರಂ ಮಸಾಲಾನ ಹಾಕ್ಕೊಳಕತ್ತೀನಿ. ಗರಂ ಮಸಾಲ ಮನೆಯಲ್ಲೇ ಮಾಡಿದಂತಹ ಗರಂ ಮಸಾಲ ಸಖತ್ತಾಗೈತಿದು ಟೇಸ್ಟು. ನಿಮ್ಗೆ ಯಾವುದು ಇರುತ್ತಲ್ಲ, ನೀವು ಮನೆಯಲ್ಲಿ ಮಾಡಿದ್ರೆ ಮನೆಯಲ್ಲಿ ಮಾಡಿದಂಥದ್ದು ಹಾಕ್ಕೋಬೋದು, ಇಲ್ಲ ರೆಡಿಮೇಡ್ ಇದ್ರೆ ರೆಡಿಮೇಡನ್ನು ಹಾಕ್ಕೋಬೋದು. ಸ್ವಲ್ಪ ಗರಂ ಮಸಾಲ, ಭಾಳ ಬೇಡ, ಸ್ವಲ್ಪ ಆದ್ರೆ ಸಾಕು. ನೋಡಿರಿ, ಬೆಲ್ಲ ಹಾಕ್ಕೊಳಕತ್ತೀನಿ. ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು, ಯಾಕಂದ್ರೆ ಹುಣಸೆಹಣ್ಣಿನ ಹುಳಿ ಹಾಕ್ತೇವಲ್ಲ, ಅದರ ಸಂಬಂಧ ರುಚಿ ಚೆನ್ನಾಗಿರ್ತೈತಿ. ಮಿಕ್ಸ್ ಮಾಡ್ಕೊಳಕತ್ತೀನಿ, ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳೋದು. ಆಮೇಲೆ ಹುಣಸೆ ಹಣ್ಣನ್ನು ಚಲೋತ್ನಾಗಿ ತೊಳ್ಕೊಂಡು ನಿಂಬೆ ಗಾತ್ರದಷ್ಟು ಅದನ್ನು ಒಂದು ಸ್ವಲ್ಪ ನೀರೊಳಗೆ ಹಾಕಿ ನೆನೆಯಾಕಿಟ್ಟೀನಿ. ಅದನ್ನು ಇದಕ್ಕೆ ಹಾಕ್ಕೊತೀನಿ. ಹುಣಸೆ ಹಣ್ಣು ಇರಲೇಬೇಕು. ನಾ ಏನೇನು ತೋರಿಸ್ತೇನಲ್ಲ ಒಂದು ಸ್ಕಿಪ್ ಮಾಡಲಿಲ್ಲಂಗೆ ಹಾಕ್ಕೊಳ್ರಿ, ಅಂದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ.
ಹುಣಸೆ ಹಣ್ಣಿನ ರಸ ಹಾಕ್ಕೊಂಡು ಕಲಿಸ್ಕೊಳೋಣ ಅಂತಿದ್ನ. ನೋಡಿರಿ ಮಸಾಲ ರೆಡಿ ಆಯಿತು. ಈಗ ನಾನು ಎಣ್ಣೆ ಒಳಗೆ ಹುರಿದಿಟ್ಕೊಂಡಿದ್ದ ಹೀರೆಕಾಯಿ ಈಗ ಆರೈತಿ. ಈಗ ನೋಡಿರಿ ಇದ್ರೊಳಗೆ ಈ ಮಸಾಲ ರೆಡಿ ಮಾಡೇವಲ್ಲ ಅದನ್ನು ತುಂಬಬೇಕು. ತುಂಬಿ ರೆಡಿ ಮಾಡ್ಕೊಳೋಣ ಅಂತೀಗ. ಈ ಥರ ತುಂಬಿ ರೆಡಿ ಮಾಡ್ಕೋಬೇಕು. ತುಂಬಿ ರೆಡಿ ಮಾಡಿ ಇಟ್ಕೊಂಡಾದ್ಮೇಲೆ ಈಗ ಬಾಳಿಗೆಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ನೋಡಿರಿ ಈಗ ತುಂಬಿ ರೆಡಿ ಮಾಡಿ ಇಟ್ಕೊಂಡೀನಿ. ಬಾಳಿಗೆಗೆ ಸ್ವಲ್ಪ ಎಣ್ಣೆ ಇತ್ತು, ಆವಾಗಲೇ ಫ್ರೈ ಮಾಡ್ಕೊಂಡಿದ್ವಲ್ಲ ಹೀರೆಕಾಯಿ. ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಕಾಯಕ್ಕೆ ಬಿಟ್ಟೀನಿ. ಕಾದಾದ್ಮೇಲೆ ಜೀರಿಗೆ ಸ್ವಲ್ಪ, ಸಾಸಿವೆ ಸ್ವಲ್ಪ ಹಾಕ್ಕೋಬೇಕು. ಸಾಸಿವೆ ಚಟಪಟ ಅಂತ ಸಿಡಿಲಿ. ಸಣ್ಣಗೆ ಕಟ್ ಮಾಡಿದ ಒಂದು ದೊಡ್ಡ ಸೈಜ್ ಈರುಳ್ಳಿನ ತೊಗೊಂಡಿನಿ ಮತ್ತು ಕರಿಬೇವು ತೊಗೊಂಡಿನಿ. ಕರಿಬೇವು ಮತ್ತು ಈರುಳ್ಳಿನ ಹಾಕ್ಕೊಳ್ಳೋಣ ಅಂತ. ಹಸಿ ಸ್ಮೆಲ್ ಹೋಗೋವರೆಗೂ ಬಾಡಿಸ್ಕೋಬೇಕು ಎಣ್ಣೆ ಒಳಗಿದ್ನ. ನೋಡ್ರಿ ಕಲರ್ ಚೇಂಜ್ ಆಗೈತಿ. ಈಗ ತುಂಬಿ ಇಟ್ಟಿದಂಥ ಹೀರೆಕಾಯಿನ ಇದ್ರೊಳಗನ ಹಾಕ್ಕೊತೀನಿ. ಆಮೇಲೆ ಉಳಿದ ಮಸಾಲೆ ಐತಲ್ಲ ಅದನ್ನು ಇದ್ರೊಳಗನ ಹಾಕ್ಕೊಂಡು ನೀರು ಸ್ವಲ್ಪ ಹಾಕ್ಕೊಂಡು ಬೇಯಿಸ್ಕೋಬೇಕು ಒಂದು 5-10 ನಿಮಿಷ. ಈ ಮಸಾಲೆಗೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಅಂತ. ನೀರು ಹಾಕ್ಕೊಂಡು ಪ್ಲೇಟ್ ಮುಚ್ಚಿಟ್ಟು ಒಂದು 5-10 ನಿಮಿಷ ಬೇಯಕ್ಕೆ ಬಿಡೋಣ ಅಂತಿದ್ನ. ನೋಡ್ಬೋದು ನೀರಿನ ಅಂಶ ಎಲ್ಲ ಹೋಗೈತಿ. ಇಷ್ಟ ಆದ್ರೆ ಸಾಕು. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಅಂತ. ರುಚಿಕರವಾದ ಹೀರೆಕಾಯಿ ಎಣ್ಗಾಯಿ ಪಲ್ಯ ರೆಡಿ ಆಯಿತು. ಬಿಸಿ ಬಿಸಿ ಜೋಳದ ರೊಟ್ಟಿ ಆಗಲಿ, ಬಿಸಿ ಬಿಸಿ ಅನ್ನ ತುಪ್ಪ ಸೈಡ್ ಇಟ್ಕೊಂಡು ತಿನ್ನೋಕೆ ಸಖತ್ತಾಗಿರ್ತೈತಿ. ಸಾರು ಬೇಜಾರಾದಾಗ ಈ ಥರ ಎಣ್ಗಾಯಿ ಪಲ್ಯ ಮಾಡೋದ್ರಿಂದ ಈ ರಸ ಹಚ್ಕೊಂಡು ತಿಂದ್ರೆ ಸಖತ್ತಾಗಿರ್ತೈತಿ ಟೇಸ್ಟು. ಒಂದು ಸಾರಿ ಮಾಡ್ಕೊಳ್ರಿ. ಏನು ಅನ್ನಿಸ್ತು ಅನ್ನೋದು ಕಮೆಂಟ್ ಒಳಗೆ ತಿಳಿಸೋದನ್ನು ಮರಿಬೇಡ್ರಿ. ಹೊಸಬ್ರು ಏನಾದರೂ ನೋಡೋಕತ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಆಪ್ಷನ್ನ ಕ್ಲಿಕ್ ಮಾಡಿರಿ. ನೋಡಿದ್ರಲ್ಲ, ರುಚಿಕರವಾದ ಬಾಯಾಗ ನೀರು ಬರ್ತಾವು ಅಷ್ಟೊಂದು ಚೆನ್ನಾಗಿರೋಂತಹ ಈ ಎಣ್ಗಾಯಿ ಪಲ್ಯ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಒಳಗೆ ತಿಳಿಸ್ರಿ ಮತ್ತು ಶೇರ್ ಮಾಡಿರಿ ವಿಡಿಯೋಸ್ನ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತು ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ ರೀ. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಮಸ್ಕಾರ ರೀ.